ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಶಾಸಕ ಶಿವಲಿಂಗೇಗೌಡರು ಮತ್ತು ನನ್ನ ಬಗ್ಗೆ ನಿರಂತರವಾಗಿ ತೇಜುವುದೇ ಸರಿಯಲ್ಲ. ನಗರಸಭೆ ಅಧ್ಯಕ್ಷ ಎಂ ಸಮೀಉಲ್ಲಾ ಇಂದು ನಗರಸಭೆ ಅಧ್ಯಕ್ಷರು ಆದ ಎಂ ಸಮೀಉಲ್ಲಾ ಪತ್ರಿಕಾಗೋಷ್ಠಿ ಮಾಡಿ ಮಾತನಾಡಿ, ಕ್ಷೇತ್ರದ ಜನತೆ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದು, ಇತ್ತೀಚೆಗೆ ಕಾರ್ಯಕ್ರಮವೊಂದರಲ್ಲಿ 4ನೇ ಬಾರಿ ಶಾಸಕರಾಗಿರುವ ಶಿವಲಿಂಗೇಗೌಡರ ಬಗ್ಗೆ ಅಗೌರವ ಮಾತನಾಡಿದ್ದು, ಆ ಸಮಯದಲ್ಲಿ ಸಾರ್ವಜನಿಕರೇ ಎನ್ಆರ್ ಸಂತೋಷ್ ಗಲಾಟೆ ನಡೆಸಿದ ಪ್ರಸಂಗವೂ ಕೂಡ ಇತ್ತೀಚೆಗೆ ಜರುಗಿದೆ. ಅರಸೀಕೆರೆ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನ ಗಮನಿಸಿ ಶಾಸಕ ಕೆಎಂ ಶಿವಲಿಂಗೇಗೌಡರನ್ನ 4 ಬಾರಿ ಗೆಲ್ಲಿಸಿದ್ದಾರೆ. ಮತ್ತೆ ನಾವು ಅರಸೀಕೆರೆ ನಗರಸಭೆಯಲ್ಲಿ 3 ಬಾರಿ ಅಧ್ಯಕ್ಷರಾಗಿದ್ದು, ಅದು ಜನಕ್ಕೆ ಮತ್ತು ನಗರಸಭೆ ಸದಸ್ಯರ ಸಹಕಾರದಿಂದ ನಾವು ಅಧಿಕಾರಕ್ಕೆ ಬಂದು ಉತ್ತಮ ಆಡಳಿತ ನೀಡ್ತಾ ಇದ್ದೇವೆ. ಇದನ್ನ ಸಹಿಸದ ನೀವು ನಿರಂತರವಾಗಿ ಅಭಿವೃದ್ಧಿ ಕೆಲಸಗಳಿಗೆ ಅಡ್ಡಗಾಲು ಹಾಕ್ತಾ ಇದ್ದು, ಶಾಸಕರ ಮೇಲೂ ಕೂಡ ಪದೇ ಪದೇ ಏಕವಚನದಲ್ಲಿ ಮಾತನಾಡ್ತಾ ಇರೋದು ಕಂಡು ಬರ್ತಾ ಇದೆ. ಇದು ಹೀಗೆ ಮುಂದುವರೆದ್ರೆ ಸರಿಯಲ್ಲ, ಇಲ್ಲಿಗೆ ಇದು ಕೊನೆಯಾಗಬೇಕು ಅಂತ ತಿಳಿಸಿದ್ರು. ಇದು ಹೀಗೆ ಮುಂದುವರೆದ್ರೆ ಅರಸೀಕೆರೆ ಕ್ಷೇತ್ರದ ಜನರೇ ನಿಮಗೆ ತಕ್ಕ ಉತ್ತರ ಕೊಡುವ ಪರಿಸ್ಥಿತಿ ಎದುರಾಗುತ್ತೆ ಎಂದಿದ್ದಾರೆ. ಮಾಧ್ಯಮ ಮಿತ್ರರಿಗೂ ನಮಸ್ಕರಿಸ್ತಾ, ಮೊದಲನೇದಾಗಿ ಈ ದೇಶದ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಮೋದಿಜಿಯವರ ಹುಟ್ಟುಹಬ್ಬ ಶುಭಾಶಯ ಮತ್ತು ಅಭಿನಂದನೆಗಳನ್ನು ಹೇಳುತ್ತಾ, ರಾಷ್ಟ್ರ ಕಂಡಂಥ ಪ್ರಧಾನಿಯವರು ಅವ್ರಿಗೆ ಭಗವಂತ ಆರೋಗ್ಯ ಎಲ್ಲ ಒಳ್ಳೇದು ಮಾಡಲಿ ಅಂತ ನಾವು ಎಲ್ಲರ ಪರವಾಗಿ ನಾನು ಅವ್ರಿಗೆ ಹಾರೈಸ್ತೀನಿ. ಇವತ್ತು ಮಾಧ್ಯಮ ಮಿತ್ರರಿಗೆ ಇವತ್ತು ಕರೆದು ಇವತ್ತು ತಮ್ಮ ಮುಖಾಂತರ ನಮ್ಮ ಮೇಲೆ ಕೆಲವರ ಆರೋಪ, ಪ್ರಚೋದನೆ ಮತ್ತು ಕೆಲವು ನಿರಾಧಾರ ಆರೋಪಗಳು ಮಾಡಿರ್ತಾರೆ. ಅರಸೀಕೆರೆಯ ಒಬ್ಬರು ಎನ್ಆರ್ ಸಂತೋಷ್ ಇವರು ನಮ್ಮ ಮೇಲೆ ಮತ್ತು ನಮ್ಮ ಶಾಸಕರ ಮೇಲೆ ಆರೋಪ ಮಾಡಿದ್ದಾರೆ. ಅವರ ಉತ್ತರ ಕೊಡೋಕ್ಕೋಸ್ಕರ ಎಲ್ಲೂ ಸಾರ್ವಜನಿಕರಿಗೆ ಗೊಂದಲ ಆಗಬಾರ್ದು, ನಾವು ಉತ್ತರ ಕೊಡಲೇಬೇಕು ಅನ್ನೋ ದೃಷ್ಟಿಯಿಂದ ನಾನು ಇವತ್ತು ಸುದ್ದಿಗೋಷ್ಠಿ ಕರೆದಿದ್ದೀನಿ. ಮೊದಲನೇದಾಗಿ ಅವರು ಇನ್ನು ಒಂದು 4-5 ದಿನ ಹಿಂದೆ ಹಲೋ ಹಿಂದೂ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ ಮುಖಾಂತರ ಅವರ ಒಂದು ಮಾಧ್ಯಮ ಸುದ್ದಿಯಲ್ಲಿ ನನ್ನ ಬಗ್ಗೆ ವೈಯಕ್ತಿಕವಾಗಿ ನಿಂದನೆ ಮಾಡಿದ್ದಾರೆ. ಇವನು ಛೇಲ ಅನ್ನೋ ಪದಗಳು ಹೇಳಿದ್ದಾರೆ. ನಾನು ಆ ವ್ಯಕ್ತಿಗೆ ಹೇಳಲು ಬಯಸ್ತೀನಿ, ನಾನು ಅವರ ಸಮಾನತೆ ಇರೋಂಥ ನಾನು ವ್ಯಕ್ತಿ ಅಲ್ಲ. ಅವ್ರಿಗೆ ಅರಸೀಕೆರೆ ತಾಲೂಕಲ್ಲಿ 80,000 ಮತಗಳನ್ನು ಕೊಟ್ಟಿದ್ದಾರೆ ಜನ. ಅವರು ನನ್ನ ಬಗ್ಗೆ ಅವರು ಮಾತಾಡೋದು ನೋಡ್ರೆ ಅವರ ಒಂದು ವ್ಯಕ್ತಿತ್ವ ಅವರೇ ಇಡಿಸ್ಕೊಂಡಾರನ್ನ ಕಾಣುತ್ತೆ ನನಗೆ. ಯಾಕಂದರೆ ನಾನೊಬ್ಬ ಯಾವುದೋ ಒಂದು ವಾರ್ಡಲ್ಲಿ ಒಬ್ಬ ಕೌನ್ಸಿಲರ್ ಆಗಿದ್ದೀನಿ, ಈಗ ಅಧ್ಯಕ್ಷ ಆಗಿದ್ದೀನಿ. ಪ್ರತಿ ವಿಚಾರದಲ್ಲೂ ನನಗೆ ತೇಜಾವಧಿ ಮಾಡ್ತಾರೆ. ನಮ್ಮ ಅಭಿವೃದ್ಧಿ ವಿಚಾರದಲ್ಲಿ ಅವ್ರು ನಮಗೆ ಎಲ್ಲ ಅಡ್ಗಾಲಾಗ್ತಾ ಇದ್ದಾರೆ. ಕೆಲವು ನಗರಸಭೆಯಲ್ಲಿ ಇವತ್ತು ನಾನಾ ಥರದ ರೀತಿಯಲ್ಲಿ ಅವ್ರಿಗೆ ನಮಗೆ ತೊಂದರೆಗಳು ಕೊಡ್ತಾಯಿದ್ರು. ನಾವು ಕಾನೂನಾತ್ಮಕವಾಗಿ ಪಾರದರ್ಶಕವಾಗಿ ಅಭಿವೃದ್ಧಿ ವಿಚಾರದಲ್ಲಿ ನಾವು ಮುಂದಿರೋದ್ರಿಂದ ಅದಕ್ಕೂ ಆ ವಿಚಾರದಲ್ಲಿ ನಾವು ಉತ್ತರ ಕೊಡ್ತಾ ಇದ್ದೀವಿ ಅವ್ರಿಗೆ ಅಂತೇಳಿ ಇವತ್ತು ಆ ವ್ಯಕ್ತಿ ನನಗೆ ಹಲವಾರು ಬಾರಿ ನಾನು ಅವ್ರಿಗೆ ಮನವಿ ಮಾಡ್ಕೊಂಡಿದ್ದೀನಿ, ಕೇಳ್ಕೊಂಡಿದ್ದೀನಿ. ನಾವು ನಿಮ್ಮ ಸಮಾನತೆ ಅಲ್ಲ, ನನಗೆ ಏಕವಚನ ಮಾತಾಡಬೇಡಿ, ನನ್ನ ಮಗಳು ನಿಮ್ಮ ವಯಸ್ಸು 4-5 ವರ್ಷ ಡಿಫ್ರೆನ್ಸ್ ಇದೆ, ನನಗೆ 52 ವರ್ಷ, ನಿಮಗೆ 37 ವರ್ಷ, ಆ ಒಂದು ವಯಸ್ಸಿಗಾದ್ರೂ ನೀವು ಬೆಲೆ ಕೊಡಿ ಅಂತ ಹೇಳಿ ಹಲವಾರು ಬಾರಿ ಅವ್ರಿಗೆ ನಾನು ಮನವಿ ಮಾಡ್ಕೊಂಡಿದ್ದೀನಿ. ಆದರೂ ಆ ಮನವಿಗೆ ಅವರು ಎಲ್ಲೂ ಸ್ಪಂದಿಸಿಲ್ಲ ಅವರು. ಆದ್ರಿಂದ ಯಾಕಂದರೆ ಅವ್ರಿಗೆ ಉತ್ತರ ಕೊಟ್ಟಿಲ್ಲ ಅಂದರೆ ಅವ್ರದೇ ನಾನಾ ಥರಗಳು ವಿದ್ಯೆಗಳು ಇರ್ತವೆ. ಇವತ್ತು ಹೇಳ್ತೀನಿ, ಅದಕ್ಕೆ ಆ ವ್ಯಕ್ತಿಗೆ ಹೇಳ್ತೀನಿ, ದಯಮಾಡಿ ನನಗೆ ಆ ಪದ ಯೂಸ್ ಮಾಡೋದು ಬಿಡು. ನಮ್ಮ ಹಿತೈಷಿಗಳು ಇವತ್ತು ನಮ್ಮ ಅಭಿವೃದ್ಧಿ ದೃಷ್ಟಿಯಲ್ಲಿ ಇವತ್ತು ನಮ್ಮ ಪ್ರೀತಿ ವಿಶ್ವಾಸ ಎಲ್ಲರೂ ಬಂದು ಕೆಲಸ ಮಾಡಿಸ್ಕೊಂಡು ಹೋಗ್ತಾರೆ. ಕೆಲಸ ಮಾಡ್ತಾ ಇದ್ದೀವಿ. ಆಮೇಲೆ ನಿನಗೆ ಪದ ಯೂಸ್ ಮಾಡಿದ್ರೆ ಅರಸೀಕೆರೆ ತಾಲೂಕಿನ ಎಲ್ಲ ಜನತೆಗೆ ಇವತ್ತು ಅಗೌರವ ತೋರ್ಸಂಗಾಗುತ್ತೆ. ನಾನು ಪದ ಯೂಸ್ ಮಾಡಿದ್ರೆ ನಿನಗೆ ಮೈಸೂರಿನ ಸ್ಯಾಂಟ್ರೋ ರವಿ ಜೊತೆ ನಿನಗೇನಂತ ಹಾಕಿ ಪ್ರಶ್ನೆ ಮಾಡಿದ್ದು ಯಾವ ಪತ್ರಿಕೆ ಅದು ಹೇಳಿದ್ರೆ ಅರಸೀಕೆರೆ ತಾಲೂಕಿನ ಜನತೆ ನೊಂದ್ಕೊಂತಾರೆ. ನಾವು ಇಂಥವನ್ಗೆ 80,000 ಮತ ಕೊಟ್ಟವಲ್ಲ ನಾವು ಅಂತ ಹೇಳಿ ನೊಂದ್ಕೊಳ್ತಾರೆ. ಆದ್ರಿಂದ
ನಾ ಎಷ್ಟು ಸಲ ಹೇಳಿದ್ರು ನಿಮ್ಮ ಚಾಲಿ ಬಿಡಲ್ಲ. ಇನ್ಮೇಲೆ ಏಕವಚನದಿಂದ ನಾವು ನಿಮ್ಮ ಮೇಲೆ ವೈಯಕ್ತಿಕವಾಗಿ ನಾವು ನಿಮ್ಗೆ ಪ್ರಚಾರ ಮಾಡಬೇಕಾಗುತ್ತೆ. ಹುಷಾರ್. ನಾವೇನು ನಮ್ಗೇನು ಕಾಗೆ ಕಚ್ಕೊಂಡ್ ಬಂದಿಸ್ತಿಲ್ಲ. ನಾವು ಈ ಮಣ್ಣಲ್ಲಿ ಹುಟ್ಟಿ ನಾವು ಈ ಮಣ್ಣಲ್ಲಿ, ನೀವಾದ್ರೂ ಇನ್ನೂ ಆ 70 ಕಿಲೋಮೀಟರಿಂದ ಬಂದಿರೋದು. ನಾವು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಬಡವರು ಕಷ್ಟ ಸುಖ ಜೊತೆ ನಾವು ಇವತ್ತು ಬೆಳೆದು 30 ವರ್ಷ ರಾಜಕಾರಣಿ. ನನಗೆ ರಾಜಕೀಯದ ಅನುಭವ ಆಗಿರೋಷ್ಟು ನಿನಗೆ ವಯಸ್ಸಾಗಿಲ್ಲ. ನೀನು ಮಾತೆತ್ತಿದ್ರೆ ಚೇಲ 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 ಅಂತೀಯ ಅಂತ ಹೇಳಿ ಇವತ್ತು ಇನ್ನೂ ಒಂದು ಏಕವಚನ ನಿಂಗೆ ಹೇಳ್ಬೋದು. ಬಟ್ ಆದರೂ ನಾನು ಈ ತಾಲೂಕಿನ ಜನತೆಗೆ ಗೌರವ ಕೊಟ್ಟು ನಾನು ಆ ಪದ ಯೂಸ್ ಮಾಡಲ್ಲ. ದಯಮಾಡಿ ಇನ್ನು ಮುಖಾಂತರ ನಾನು ಮನವಿ ಮಾಡ್ಕೊತೀನಿ, ಆ ಪದ ಯೂಸ್ ಮಾಡಲ್ಲ. ನೀನು ನನ್ನ ಕಾರ್ಯವೈಖರಿ ಬಗ್ಗೆ ಆರೋಪ ಮಾಡಿ, ಭ್ರಷ್ಟಾಚಾರ ಮಾಡಿದ್ರು ಆರೋಪ ಮಾಡಿ, ಕೆಲಸ ಕಾರ್ಯ ವಿಚಾರ ಆರೋಪ ಮಾಡಿ, ನಾನು ಅದಕ್ಕೆ ಬೇಡ ಅನ್ನಲ್ಲ. ನೀವು ವೈಯಕ್ತಿಕವಾಗಿ ಈ ವಿಚಾರ ಮಾಡೋದ್ರಿಂದ, ಆದರೆ ಇನ್ನು ಮುಂದೆ ಹೇಳಿದ್ರೆ ನಾವು ಎಲ್ರಿ ನಾವೊಂದು ಸ್ವಲ್ಪ ನಾವು ಸಣ್ಣ ಜನ, ನಾವು ಕೊಚ್ಚೆ, ನಮ್ಮ ಮೇಲೆ ಯಾಕೆ ನೀವು ಕಲ್ಲಾಕಿ ನೀವು ಮಖ ಕಾರಿಸ್ಕೊಂತೀರಿ? ಬೇಡ. ನೀವು ರಾಜ್ಯ ಮಟ್ಟದ ನಾಯಕರು, ನೀವು ರಾಜ್ಯ ಮಟ್ಟದಲ್ಲಿ ರಾಜಕಾರಣ ಮಾಡಿ. ನಮ್ಮ ಮಾಡ್ಕೊಂಡು ನೀವು ಹಂಗಾರೆ ಇನ್ನು ನಿಮ್ಮ ಬೆಲೆ ಏನಂದ್ರೆ ನಗರಸಭೆಗೆ ಸೀಮಿತ ಆದಂಗೆ ಕಾಣ್ತೀರ. ನೀವು ಒಬ್ಬ ಕೌನ್ಸಿಲರ್ಗೆ ನೀವು ಈ ಥರ ನಿಂದನೆ ಮಾಡ್ತೀರ ಅಂದರೆ ನೀವು ಮುಂದೆ ನೀವು ಕೌನ್ಸಿಲರ್ ಸೀಟ್ಗೆ ನೀವು ಲಾಯಕ್ಕು ಅನ್ನಂಗೆ ನನ್ನ ಒಂದು ಅನಿಸಿಕೆ ನಾನು ತಿಳ್ಕೊಂಡಿನಿ. ಅದ್ರದ್ದು ಹಿನ್ನೆಲೆ ಹೇಳ್ತೀನಿ. ನಿಮ್ದು ಏನಿದೆ ಅಂದರೆ ನಾಲ್ಕಿನ ಜನತೆ ಮುಂದೆ ನಾವು ಹೇಳ್ಬೇಕಾಗುತ್ತೆ. ಅದ್ರ ಜೊತೆನೆ ಶಾಸಕರಿಗೆ ಬಗ್ಗೆ ನೀವೇನು ಹಗುರವ ಮಾತಾಡ್ತೀರಿ? ಅವ್ರ ರಾಜಕೀಯ ಅನುಭವ ಆದಷ್ಟು ನಿಮಗೆ ವಯಸ್ಸಾಗಿಲ್ಲ. ಅವನು ಇವನು ಅಂತ ಪದ ಯೂಸ್ ಮಾಡ್ತೀರ. ಮಂತ್ರಿ ದರ್ಜೆ ಎಂಥದ್ದು ಅವರು ನಾಯಕರು, ಮಂತ್ರಿ ದರ್ಜೆ ಇವರು ಅಂಥವ್ರು ಅಂತ ಯೂಸ್ ಮಾಡಿ ಅವ್ರ ಬಗ್ಗೆ ರಾಗಿ ಕಳ್ಳ, ಆ ಮನೆ ಕಳ್ಳ ಅಂತಿರಲಿ, ಅದ್ರಲ್ಲಿ ಏನು ಹಿಡಿದ್ರೆ ಆ ರಾಗಿ ಆರೋಪಿ ಇರೋನು ಇವತ್ತು ಬಂದು ಪ್ರೆಸ್ ಕೊಟ್ಟ. ಆ ಪ್ರೆಸ್ಗೆ ಉತ್ತರ ಕೊಡೋ ಯೋಗ್ತಿ ನಿನ್ಗಿಲ್ಲ. ಏನಂತ ಹೇಳ ಅವನು? ಇದ್ರ ಹಿನ್ನೆಲೆ ಯಾರಿದ್ದಾರೆ ಅಂತ ಹೇಳ್ದ. ಇದೇ ಪ್ರಜ್ವಲ್ ಅಂತ ಒಂದು ತಳ್ಳೂರು ಹುಡುಗ ಯಾರಿದ್ದಾರೆ ಈ ರಾಗಿ ಕಳ್ತನದ ಹಿಂದೆ ಯಾರಿದ್ದಾರೆ ಅಂತ ಹೇಳ್ದ. ಅದಕ್ಕೆ ಉತ್ತರ ಕೊಟ್ಟಿದ್ದೇನಪ್ಪ ನೀನು? ಫಸ್ಟ್ ಅದು ಉತ್ತರ ಕೊಡು, ಆಮೇಲೆ ನನ್ನ ಶಾಸಕರ ಮೇಲೆ ಆರೋಪ ಮಾಡುತ್ತೆ. ಹೌದು, ಮನೆಯಲ್ಲಿ ಯಾರೋ PDO ಯಾರು ತಪ್ಪು ಮಾಡಿದ್ದಾನೆ, ಅದಕ್ಕಿದೆ ಅವ್ರ ಮೇಲೆ ಪನಿಷ್ಮೆಂಟ್ ಆಗುತ್ತೆ. ಅದಕ್ಕೂ ನಮ್ಮ ಶಾಸಕರಿಗೆ ಏನು ಸಂಬಂಧ? ಅದಕ್ಕೆ ಸಂಬಂಧಪಟ್ಟಂತ ನಮ್ಮ ಶಾಸಕರು ಕ್ರಮ ತಗೊಳ್ತಾರೆ. ಅವರ ವೈಯಕ್ತಿಕ ಇದು ವಿಚಾರ. ನಾನು ಇದು ಜೊತೆಲೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇವನು 3 ಸಲ ಅಧ್ಯಕ್ಷ, BCMA ಆದ್ರೂ ಇವನೇ, ಜನರಲ್ ಆದ್ರೂ ಇವನೇ ಅಂತ. ನಿನ್ಗೇನು ನೈತಿಕತೆ ಇದೆ? ನಿನ್ಗೇನು ಹಕ್ಕಿದೆ ನನಗೆ ಕೇಳಕ್ಕೆ, ಪ್ರಶ್ನೆ ಮಾಡೋಕ್ಕೆ? ನೀನು ನನಗೆ ಅಧ್ಯಕ್ಷ ಮಾಡಿದ್ಯಾ? ಈ ನಗರ ಜನ ಮಾಡಿದ್ದಾರೆ. ನನಗೆ ಕೊಟ್ಟಂತ ಸ್ವಾತಂತ್ರ್ಯದ ಡೆಮಾಕ್ರಸಿಲಿ ಕ್ಯಾಟಗರಿ ನನಗೆ ಅಧ್ಯಕ್ಷ ಮಾಡಿದೆ. ಈಗ ನನಗೆ ನಮ್ಮ ನಗರಸಭಾ ಸದಸ್ಯರುಗಳು ನನಗೆ ನಂಬಿ ನನಗೆ ಇವತ್ತು ಮಾಡಿದ್ದಾರೆ. ನಾನು ಆ ನಂಬಿಕೆ ಉಳಿಸ್ಕೊಂಡು ಹೋಗ್ತಾ ಇದ್ದೀನಿ. ಇದಕ್ಕೆ ಹೇಳಕ್ ನೀನು ಯಾರು? ಯಾಕೆ ಯಡಿಯೂರಪ್ಪಾಜಿ ಅವ್ರಿಗೆ ಕರ್ನಾಟಕ ರಾಜ್ಯದಲ್ಲಿ ಯಾರು ಸಿಕ್ಕಿಲ್ವಾ? ನಿನ್ನಂತ ತಲೆ ಹಿಡ್ಕನಬೇಕಿತ್ತ ಇವತ್ತು ಅವ್ರಿಗೆ ಸೆಕ್ರೆಟರಿ ಮಾಡ್ಕೊಳಕ್ಕೆ? ಹುಷಾರ್, ಇನ್ನೂ ವರ್ಡ್ಗಳು ಬರ್ತವೆ. ಇನ್ನೊಂದ್ಸಲಿ ಹೇಳಿದ್ರೆ ಚೆನ್ನಾಗಿರಲ್ಲ. ಇದು ನಾನು ಕೊನೆ ವಾರ್ನಿಂಗ್ ಹೇಳ್ತಾ ಇದ್ದೀನಿ. ಯಾಕಂದ್ರೆ ನಾವು ಎಲ್ಲದಕ್ಕೂ ರೆಡಿ. ನೀನ್ ಹೆಂಗಿದ್ಯಾ ಹೇಳ್ತೀಯಲ್ಲ, ಬಹಿರಂಗ ಪ್ರಚೋದನೆ ಮಾಡಿ ಇವತ್ತು ಹೇಳ್ತೀನಿ. ಅದು ನೀನ್ ಯಾವ ತರ ವ್ಯಕ್ತಿ ಅನ್ನೋದು ಹೇಳ್ತೀನಿ ನಾನು ನಿಂಗೆ. ಹೆಂಗೆ ಯಡಿಯೂರಪ್ಪಾಜಿ ಅವ್ರಿಗೆ ಯಾರು ಇರ್ಲಿಲ್ವಾ? ಯಾಕೆ ನಿನ್ಗೆ ಮಾಡ್ಬೇಕಿತ್ತ ಅವ್ರು ಸೆಕ್ರೆಟರಿ? ಕರ್ನಾಟಕ ರಾಜ್ಯದಲ್ಲಿ ಆ ಪಕ್ಷದ ದೊಡ್ಡದವ್ರು ಯಾರು ಇಲ್ವಾ? ಅವ್ರಿಗೆ ಏನ್ ಮಾಡಿದೆ ನೀನು? ಇಡೀ ರಾಜ್ಯಕ್ಕೆ ಗೊತ್ತು ನೀನ್ ಏನ್ ಮಾಡಿದ್ಯಾ ಅಂತ. ಅವ್ರ ಮನೆ ನಿಮ್ಮ ಸ್ವಂತ ಕುಟುಂಬ, ನಿಮ್ಮ ನೆಂಟಸ್ತಾನ. ಇವತ್ತು ಅವ್ರ ಮನೆ ಬಾಗಿಲಿಗೆ ಹೋಗಿದ್ಯಾ ನಿಂಗೆ ಅಧಿಕಾರ? ನೀನು ಹೋಗಕ್ಕೆ ನೀನು ನೈತಿಕತೆ ಉಳಿಸ್ಕೊಂಡಿದ್ಯಾ? ಇವತ್ತು ಅವ್ರ ಮನೆ ಅನ್ನ ತಿಂದು ಅವರ ಒಂದು ಹೆಸರಿಂದ ನಾಯಕತ್ವ ಬೆಳೆಸ್ಕೊಂಡು ಇವತ್ತು ಅವ್ರ ಮನೆಗೆ ಕನ್ನ ಹಾಕ್ದವ್ ನೀವು, ಅವ್ರ ಕಣ್ಣರ್ ನೀರು ಹಾಕ್ದವ್ನು. ಒಂದು B ಫಾರಮು ಆ ಪಕ್ಷದ ಮಿಸ್ ಆಯ್ತು ಅಂದ್ರೆ ನಿಮ್ಮ ಮನೆ, ನಮ್ಮ ತಂಗಿ, ನಿಮ್ಮ ಮನೆ ಸಹೋದರಿ, ನಮ್ಮ ತಂಗಿ ಎಲ್ಲ ಕರ್ಕೊಂಬಂದು ಸ್ಟೇಜ್ ಮೇಲೆ, ಮಕ್ಕಳು ಸ್ಟೇಜ್ ಮೇಲೆ ನೀನು ಡ್ರಾಮಾ ಮಾಡ್ದಲ್ಲ. ಈ ತಾಲೂಕಿನ ಜನ ಗೊತ್ತಿಲ್ವಾ? ಅವ್ರ ಫೋಟೋ ಸುಟ್ಟಾಕ್ದೆ ನೀನು, ಅವ್ರ ಫೋಟೋ ಸುಟ್ಟಾಕ್ದೆ, ಅವ್ರ ಚಿಹ್ನೆ, ಆ ಪಕ್ಷದ ಚಿಹ್ನೆ ಇದು ಸುಟ್ಟಾಕ್ದೆ ನೀನು. ನಿನ್ಗೆ ಯಾವ ನೈತಿಕತೆ ಇನ್ನೊಂದು ಪಕ್ಷದ ಬಗ್ಗೆ ಮಾತಾಡಕ್ಕೆ, ಇನ್ನೊಬ್ರು ಮತ್ತೆ ಮಾತಾಡಕ್ಕೆ ನಿನ್ಗೆ ಯಾವ ನೈತಿಕತೆ ಇದೆ ಅಂತ ನಾನು ಹೇಳಿ, ಅದ್ರ ಜೊತೆನೆ ಮೊನ್ನೆ ನೀನು ನಮ್ಮ ನಾಯಕರು ದೇವೇಗೌಡಜಿ ಅವರು ನಮ್ಮ ನಾಯಕರು, ಅದು ಎರಡನೇ ಪ್ರಶ್ನೆ ಇಲ್ಲ. ಯಡಿಯೂರಪ್ಪಾಜಿ ಅವರು ನಮ್ಮ ನಾಯಕರು, ಅವರು ಇದು ರಾಜ್ಯ ಕಂಡಂತ ಇವತ್ತು ನಾಯಕರು. ಮೊನ್ನೆ ನೀನು ಹಲೋ ಹಿಂದೂ ಪ್ರೆಸ್ಸಲ್ಲಿ ನೀನು 1 ಗಂಟೆ ನೀನು ಕೊಟ್ಟಿದ್ಯಲ್ಲ, ಒಂದೇ ಒಂದ್ಸಲಿ ಆದರೂ ಯಡಿಯೂರಪ್ಪಾಜಿ ಅವ್ರ ಹೆಸರು ತಗೊಂಡಿದ್ಯಾ ನೀನು? ಇವತ್ತು ಈ ಮಟ್ಟಕ್ಕೆ ಬೆಳಿಬೇಕಾದ್ರೆ ಅವ್ರ ಹೆಸರು ಹೇಳ್ಕೊಂಡು ಅವ್ರ ಫೋಟೋ ಇಟ್ಕೋಬೇಕು ನೀನು. ಅವ್ರ ಹೆಸರು ಹೇಳ್ದ ನೀನು? ತಾಲೂಕಿನ ಜನಕ್ಕೆ ಗೊತ್ತಿಲ್ವಾ?
ನೀನು ಎಂತವನು ಅಂತ. ನಾನು ದೇವೇಗೌಡಜಿ ಅವ್ರ ಹೆಸರು ತಗೊಂಡು ತಪ್ಪು ಅಂತ ಹೇಳ್ತಾ ಇಲ್ಲ, ನಾನು ತಗೊಳ್ತೀನಿ ನಮ್ಮ ನಾಯಕರು. ನಾನೀಗ ಪ್ರಧಾನಿ ಮೋದಿಜಿ ಅವ್ರಿಗೆ ನಾನು ಯಾಕೆ ಅಭಿನಂದನೆ ಹೇಳಿದೆ, ಈ ದೇಶದ ಪ್ರಧಾನಿಯವರು, ನಿಮ್ಮೆಲ್ಲರ ಪ್ರಧಾನಿಯವರು, ಅದಕ್ಕೋಸ್ಕರ ಹೇಳಿದ್ದೀನಿ ಗೊತ್ತಾ ಅಂತ ಹೇಳಿ, ಇದ್ರ ಜೊತೆನೆ ಈ ಮನುಷ್ಯನ ಒಂದು ಏನಿದೆ ಅಂದರೆ, ಈ ಮುಜಾರ್ ಮೂಲದಲ್ಲಿ ಈ ಹಿಂದೆ ಇವರು ಬಾಂಗ್ಲಾದೇಶಿಯವರು ಇದ್ದಾರೆ, ಅದ್ರ ಒಳಗೆ ಹೋಗೋಕ್ಕೆ ನಮಗೆ ಸಾಧ್ಯ ಇಲ್ಲ ಅಂತ ಪೊಲೀಸ್ ಇಲಾಖೆಗೆ ನೀನು ಆರೋಪ ಮಾಡಿ ಪೊಲೀಸ್ ಇಲಾಖೆಗೆ ನೀವು ತನಿಖೆ ಮಾಡಬೇಕು ಅಂತ ಆಗ್ರಹ ಪಡಿಸಿದವನು ಇವತ್ತು ಸಾವಿನ ಮನೇಲಿ ಹೋಗಿ ನೀನು ರಾಜಕಾರಣ ಮಾಡ್ತೀನಪ್ಪ. ಸಾವೇ ಅದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ನೀ ನಮಗೆ ಆ ಸಾವಿನ ಮನೆಗೆ ಹೋಗಿ ಸ್ಟೇಜಲ್ಲಿ ಯಾವುದೇ ಪೊಲೀಸ್ ಆಗಲಿ ನಗರಸಭೆದ ಅನುಮತಿ ತಗೊಂಡಲ್ಲಿ ನೀನು ಇವತ್ತು ಪ್ರಚೋದನೆ ಸಾವು ಮನೆ ಮುಂದೆ ಹೋಗಿ ಇವತ್ತು ನ್ಯಾಯಾಲಯ ಅವ್ರಿಗೆ ಒಂದು ಬೇಲ್ ಕೊಟ್ಟಿದೆ ಅಂತ ನ್ಯಾಯಾಲಯ ಮೇಲೆ ಪ್ರಶ್ನೆ ಮಾಡ್ತೇನೆ ನೀನು. ಎಂಥ ಸರ್ಕಾರ, ಎಂಥ ಇದು ಅಂತ. ಅಲ್ಲೇ ಆರೋಪಿ ಮನೆ ಇದೆ, ಏನಾರ ಮತ್ತೆ ಅದರಿಂದ ಪ್ರಚೋದನೆ ಆಗಿ ಆರೋಪಿ ಮನೆ ಮೇಲೆ ಏನಾರ ಅಟ್ಯಾಕ್ ಆದ ಅದಕ್ಕೆ ಯಾರು ಜವಾಬ್ದಾರು? ಇದಕ್ಕೆಲ್ಲ ನಿನಗೆ ಜ್ಞಾನ ಇದೆಯಾ ನಿನಗೆ? ಇವತ್ತು ತಾಲೂಕ್ ಕಂಡಂತ ಇವತ್ತು ನೀನು 80,000 ಕೊಟ್ಟಂತ ಮತದಾರರ ಬಗ್ಗೆ ಇದೇನ ನೀನು ಬೆಲೆ ಕೊಡ್ತಾರದು ನೀನು? ಅಲ್ಲಿ ಹೋಗಿ ನೀನು ನಾನು 1 ಲಕ್ಷ ಕೊಡ್ತೀನಿ, ನಿನ್ನ ಬೆಲೆ ನೀನು 1 ಲಕ್ಷಕ್ಕಾಗಿ ಕೂತಾರ ಅಲ್ಲಿ. ಶಾಸಕರು, ನಗರಸಭಾ ಅಧ್ಯಕ್ಷ 50 ಲಕ್ಷ. ನೀನ್ ಯಾವನು ಹೇಳಕ್ಕೆ? ನಿನ್ನತ್ರ ಹೇಳ್ಸ್ಕೊಂಡ್ ಕೊಡ್ಬೇಕಾ ನಾವು? ನಿನ್ನಂಗಲ್ಲ ಕೊಡೋದು ನಾವು ಮಾನವೀಯತೆಯಿಂದ ಅದಕ್ಕೆ ಬೆಲೆ ಕೊಡೋದು ನಮ್ಗೆ ಗೊತ್ತಿದೆ. ನಾವು ಕೊಡೋದು ತಗೊಂಡೋಗಿ ಬಚ್ಚಿಟ್ ಕೊಡೋದು. ನಿನ್ನಂಗೆ ಅವ್ರು ಬಂದು ಕೇಳಿದಾಗ ಹೇಳ್ಸ್ಕೊಳಂತಲ್ಲ, ನೀನು ಮುಂಚೆ ಹೇಳ್ದೇನಪ್ಪ ನೀನು. ಅವ್ರು ಬಂದು ಆ ಮನೆಯವ್ರು ಬಂದು ಪ್ರಶ್ನೆ ಮಾಡಿದಾಗ ನೀನು 1 ಲಕ್ಷ ಕೊಡ್ತೀನಿ ಅಂತ ಹೇಳ್ತೀಯ, ನೀನು ಬೆಲೆ ಕಟ್ತೀಯ. ಇವತ್ತು ನೀನು ಅಲ್ಲಿ ಹೋಗಿರೋ ಉದ್ದೇಶ ನಮ್ಗೆ ಗೊತ್ತಿದೆ. ಈ ತಾಲೂಕಿನ ಜನಕ್ಕೆ ಮತ್ತೆ ಮಕ್ಕಳು ಟೋಪಿ ಹಾಕೋಕ್ಕೋಸ್ಕರ ನೀನು ಅಲ್ಲಿ ಹೋಗಿ ಅಲ್ಲಿ ಸಾಬ್ರು ಮುಸ್ಲಿಮ್ಸು, ಹಿಂದೂ ಮುಸ್ಲಿಂ ಗಲಾಟೆ ಮಾಡಿದ್ರು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಿನ್ನ ತಾಲೂಕು ಜನದ ಮುಂದೆ ನೀನು ಹೋಗೋಕ್ಕೆ ಮಾಡ್ತಾ ಇದೆಯಾ ನಾಟಕ ಅಂತ ನಮ್ಗೆ ಗೊತ್ತಿಲ್ವಾ? ನಮ್ಮ ಶಾಸಕರು ಬಂದರು, ಸಾಂತ್ವನ ಹೇಳಿದ್ರು, ಆ ಮನೆಯವರು ಸಾಂತ್ವನ ಹೇಳಿದ್ರು, ಸಹಾಯ ಮಾಡ್ತೀನಿ ಅಂತ ಹೇಳಿದ್ರು. ನಿನ್ನಂಗ ಪ್ರಚೋದನೆ ಮಾಡಿ ಭಾಷಣ ಮಾಡಿ, ಓಹೋ ಇಲ್ಲೆಲ್ಲ ಸೇರಿರೋರು ಇಷ್ಟು ಜನಕ್ಕೆ ಸೇರಿರೋರು ಏನು ಬಂದವರಲ್ಲ ಅಲ್ಲೇನೆ 30 ವರ್ಷದಿಂದ ಏನು ಮಾಡಿದೆ ರಾಜಕಾರಣ, ನಿಮ್ಗೆ ಅಧ್ಯಕ್ಷ ಏನು ಮಾಡಿದ್ರು ಕೇಳ್ತೀಯ? ನನ್ನ ಸಮಾಜಕ್ಕೆ ಕೇಳ್ಯಾ ನೀನು ಅಲ್ಲೇ ಅಲ್ಲಿ ನಿಂತ್ಕೊಂಡು ಯಾರೋ ಚಪ್ಪಾಳೆ ಹೊಡ್ರ ಹೇಳಿದಾಗ ನನ್ನ ವಿರೋಧಿಗಳು ಇದ್ರು ಅಲ್ಲಿ, ಬಟ್ ಅವ್ರು ಚಪ್ಪಾಳೆ ಹೊಡ್ರ. 30 ವರ್ಷದಿಂದ ನಗರಸಭಾ ಅಧ್ಯಕ್ಷ ಏನು ಮಾಡಿದ್ರು ನಿಮ್ಮ ಸಮಾಜಕ್ಕೆ ಅಂತ ಕೇಳ್ತೀಯಲ್ಲ? ನಿನಗೆ ನೈತಿಕತೆ ಇದೆಯಾ? ನನ್ನ ಸಮಾಜಕ್ಕೆ ನಾನು ಏನು ಮಾಡಿದ್ದೀನಿ ಅನ್ನೋದು ಸಮಾಜಕ್ಕೆ ಗೊತ್ತು. ಯಾರೋ 2-3-4 ಹುಡುಗರು ಅವ್ರ ಮಾಡೋ ಅನಾಚಾರಗಳಿಗೆ ನಾವು ಸಪೋರ್ಟ್ ಮಾಡಿಲ್ಲ ಅಂತ 4 ಹುಡುಗರು ಇವತ್ತು ನಿನ್ನ ಹತ್ರ ಬಂದವ್ರೆ ಗೊತ್ತಾ? ಅಂಥವ್ರಿಗೆ ನೀನು ಸಪೋರ್ಟ್ ಮಾಡ್ಕೊಂಡು ಇವತ್ತು ಹೋಗಿ ಅಲ್ಲಿ ಕೋಮ್ ಘರ್ಷಣೆ, ಹಿಂದೂ ಮುಸ್ಲಿಂ ಗಲಾಟೆ ಮಾಡಿಸ್ಬೇಕು ಅಂತ ಹೊಟ್ಟಿದ್ಯೇನಪ್ಪ ನೀನು? ಇವೆಲ್ಲ ಬಿಡು ಶಾಸಕ ಬಿಡು. ನೀನು ನೈತಿಕತೆ ಇಟ್ಕೊಂಡು ನೀನು ರಾಜಕಾರಣ ಮಾಡಿ, ನಾ ಬೇಡ ಅಂದಲ್ಲ. ಹೋಗಿ ಮನೆ ಬಾಗಿಲು ಹೋಗಿ ಸಹಾಯ ಮಾಡಿ ಜನಗಳು ಕೇಳು. ಅದು ಬಿಟ್ಟು ನೀನು ಯಾವತ್ತು ಸಾವಿರ ಕಷ್ಟ ಸುಖಕ್ಕೆ ಬಂದಿದ್ದೆ ನೀನು? ಮುಸ್ಲಿಂ ಕಷ್ಟ ಸುಖ ಯಾವತ್ತು ಬಂದ್ಯಾ? ಇವತ್ತು ಮರ್ಡರ್ ಆಗಿದೆ, ಅಲ್ಲಿ ಏನೋ ಅನಾಹುತ ಆಗಬಾರ್ದಿತ್ತು, ಆಗೋಗಿದೆ. ಯಾರೇನು ಮಾಡಬೇಕು ಅಂತ ಆಗಿಲ್ಲ, ಆರೋಪಿ. ಅದಕ್ಕೆ ನ್ಯಾಯಾಲಯಕ್ಕೆ ನಾವು ಗೌರವ ಕೊಡಬೇಕು. ನ್ಯಾಯಾಲಯ ಬಿಡುಗಡೆ ಮಾಡಿದೆ ಅಂತ ಹೇಳ್ಬಿಟ್ಟು ನೀನು ಅಲ್ಲಿ ಸ್ಟೇಜ್ ಮೇಲೆ ಬಂದು ಬಹಿರಂಗವಾಗಿ ನೀನು ನ್ಯಾಯಾಲಯಕ್ಕೆ ಪ್ರಶ್ನೆ ಮಾಡ್ತೀಯ ನೀನು? ಅಲ್ಲಿ ಆರೋಪಿ ಮನೆ ಏನಾರ ಆವತ್ತು ಅಲ್ಲಿ ಘರ್ಷಣೆ ಆಗ್ತದೆ, ಅದಕ್ಕೆ ಜವಾಬ್ದಾರಿ ಯಾರು? ಇದು ನಾನು ಆಗ್ರಹ ಪಡಿಸ್ತೀನಿ ಪೊಲೀಸ್ ಇಲಾಖೆಗೆ. ಈ ಮುಖಾಂತರ ನೀವು ಅವ್ರ ಮೇಲೆ ಸುಮೋಟೋ ಕೇಸ್ ಹಾಕ್ಕೊಂಡು ಯಾರು ಆಯೋಜನೆ ಮಾಡಿದ್ದಾರೆ, ಯಾರಲ್ಲಿ ಭಾಷಣ ಮಾಡಿದರೆ ಅವ್ರ ಮೇಲೆ ಕ್ರಮ ತಗೋಬೇಕು ಅಂತ ನಾನು ಈ ಮುಖಾಂತರ ಆಗ್ರಹ ಪಡಿಸ್ತೀನಿ. ಈ ಜಿಲ್ಲೆಯ SP ಸಾಹೇಬ್ರಿಗೆ ಮತ್ತೆ ಈ DVSP ನಮ್ಮ ಅರ್ಸಿಕೆ DVSP ಅವ್ರಿಗೆ, ನೀವೇನಾರ ಅವತ್ತು ಘಟನೆದು ನೀವೇನಾರ ಅವ್ರ ಮೇಲೆ ಕ್ರಮ ಜರುಗಿಸ್ತೀನಿ ಅಂದ್ರೆ ನಾವು ಇದ್ರ ಬಗ್ಗೆ ಉಗ್ರವಾಗಿ ಪ್ರತಿಭಟನೆ ಮಾಡ್ತೀವಿ ನಾವು ಅಂತ ಹೇಳಿ, ಇವತ್ತು ಇದ್ರ ಜೊತೆನೆ ನೀನು ಯಾವ ಪಕ್ಷ ಅಂತ ಮೊದಲು ನೀನು ಡಿಕ್ಲೇರ್ ಮಾಡ್ಕೊ. ಯಡಿಯೂರಪ್ಪಾಜಿ ಅವರು ಪರ ಇರೋಂಥ BJP ಪಕ್ಷನೋ, ಉಚ್ಚಾಟನೆ ಆಗಿರೋ ಯತ್ನಾಳ್ ಅವರು ಅಂತ ನೀನು ಬಹಿರಂಗ ಒಂದೇ ಒಂದು ನೀನು ಪ್ರಚಾರ ಮಾಡ್ಕೊಳಕ್ ನಿನ್ಗೆ ಯೋಗ್ತಿ ಇಲ್ಲ ನಿನ್ಗೆ? ನಿನ್ಗೆ ಯಾವ ಪಕ್ಷದಲ್ಲಿ ಇವತ್ತು ನಿನಗೆ ಟಿಕೆಟ್ ಸಿಗಲ್ಲ ಅಂತ ಗೊತ್ತಾಗಿದೆ ನಿಂಗೆ? ಯಾರು ಉಳಿಸ್ಕೊಂಡಿದ್ಯಾ ನೀನು? ಹೋದ್ಸಲಿ 80,000 ಮತ ಕೊಟ್ಟಂತ ಸಮಾಜ ಈ ತಾಲೂಕಿನ ಲೀಡರ್ ನಾಯಕರುಗಳು ಶೇಖರಪ್ಪ ಅವರು ಎಷ್ಟು ಸಹಾಯ ಮಾಡಿದ್ದಾರೆ, ಉಳಿಸ್ಕೊಳಕ್ಕಾಯ್ತಾ ನಿನಗೆ ಅವ್ರ ಕೈಯಲ್ಲಿ? ಈಗ ಹೇಳಕ್ ಹೋದ್ರೆ ಇನ್ನೂ ಪಟ್ಟಿ ಇದೆ, ಇನ್ನೂ ಉದ್ದ ಪಟ್ಟಿ ಇದೆ. ಹೇಳಕ್ ಹೋದ್ರೆ ಯಾರು ಇಲ್ಲ ಅವ್ರು ನಿನ್ನ ಜೊತೆ. ಹಿಂದೆ 3.5 ವರ್ಷ ಈ ತಾಲೂಕಿಗೆ ಆಡಳಿತ ಪಕ್ಷದಲ್ಲಿ ಇವತ್ತು ನೀನು ಒಬ್ಬ ಕ್ಯಾಬಿನೆಟ್ ದರ್ಜೆ ಸೆಕ್ರೆಟರಿ. ಒಂದೇ ಒಂದು ರಾಗಿ ಕಾಳಷ್ಟು ಇವತ್ತು ಈ ತಾಲೂಕಿಗೆ ಅಭಿವೃದ್ಧಿ ವಿಚಾರದಲ್ಲಿ ನೀನು ತಗೊಂಡ್ಬಂದಿದೀಯ ಅಂತ ಹೇಳಿದ್ರೆ ಇವತ್ತೇ ರಾಜಕಾರಣ ನಿವತ್ತಾಗಿದೆ. ಎಲ್ಲದಕ್ಕೂ ತೊಂದರೆ ಮಾಡಿರೋದೆ.
ಇಂಜಿನಿಯರಿಂಗ್ ಕಾಲೇಜು ಇವತ್ತು ಬಡವ್ರ ಮಕ್ಕಳು ಇವತ್ತೆಲ್ಲ ಮಕ್ಕಳು ಅಲ್ಲಿಗೆ ಇರ್ತಾರೆ. ಇವತ್ತು 4 ವರ್ಷ ನಿಧಾನ ಕಾರಣನೇ ನೀನು. ಆ ಊರವ್ರಿಗೆ ಹೋಗಿ ಎತ್ತು ಕಟ್ಟಿ ಹೈಕೋರ್ಟ್, ಉಚ್ಚ ನ್ಯಾಯಾಲಯ, ಸುಪ್ರೀಂ ಕೋರ್ಟ್ ಹೋಗೋವರೆಗೂ ಇವತ್ತು ನೀನು ಅಡಚಣೆ ಮಾಡಿ ಇವತ್ತು ಆ ಕೆಲಸ ಕಾರ್ಯಗಳಾಗಿದೆ. ಯಾವ ಅಭಿವೃದ್ಧಿಗೆ ನೀನು ಸಪೋರ್ಟ್ ಮಾಡಿದ್ಯಾ? 3 ವರ್ಷ ಇತಿಹಾಸದಲ್ಲಿ ನೀನು ತಗೊಂಬಂದು ಏನ್ ಮಾಡ್ಬೋದಿತ್ತು? ಇವತ್ತು ಅಭಿವೃದ್ಧಿ ಅಂದ್ರೆ ರೋಡು ಡ್ರೈನೇಜ್ ಅಲ್ಲ ಅಂತೀಯ. 2 ಗಾರ್ಮೆಂಟ್ಸ್ ತಂದಿದ್ದಾರೆ. ನಿನ್ಗೆ ಕೆಪಾಸಿಟಿ ನೀನು ಒಂದು 4 ತರಬೇಕಿತ್ತು ನಿನ್ನ ಸರ್ಕಾರದಲ್ಲಿ. ಯಾರು ಬೇಡ ಅಂದಿದ್ದಾರೆ? ಅದೆಲ್ಲ ಹೇಳಿ ಜನಕ್ಕೆ ಮರಳು ಮಾಡಿ ಯಾವ ಊರಲ್ಲಿ ಒಂದು ಕಾಲೋನಿಗಳಲ್ಲಿ ಡಿವೈಡ್ ಮಾಡಿಸೋದು. 4 ಜನ ಇದ್ರೆ ಹೋಗಿ ನೋಡಲ್ಲಿ ಪೂಜೆ ಮಾಡಿ ಕೈ ಮಾಡಿದ್ರೆ ಫೋಟೋ ಹಾಕ್ಬಿಡೋದು ವಾಟ್ಸಪ್ಪಲ್ಲಿ. ಇದು ರಾಜಕಾರಣ ಅಂತ ತಿಳ್ಕೊಂಡಿದ್ಯಾ? 3 ವರ್ಷ ಈ ತಾಲೂಕಿನ ಜನಕ್ಕೆ ನಿನ್ ಟೋಪಿ ಹಾಕ್ದಲ್ಲ. ಈಗ ಯಾವುದೇ ಕಾರಣಕ್ಕೂ ಅದು ಸಾಧ್ಯ ಇಲ್ಲ ಮಿಸ್ಟರ್ ಸಂತೋಷ್. ತಿಳ್ಕೊ ನೀನು. ಇದು ಹಾಗಲ್ಲ. ನಿನ್ ಜೊತೆ ಇದ್ದವ್ರು ಯಾರು ಇಲ್ಲ. ನಿನ್ ಜೊತೆ ಇದ್ದವ್ರು ಯಾರು ಇಲ್ಲ. ಎಲ್ಲರೂ ನಿನ್ ಕೈ ಬಿಟ್ಟಾರೆ. ಯಾಕಂದ್ರೆ ನಿನಗೆ ಬಹಳ ಹತ್ತಿರದಿಂದ ನೋಡಿದ್ದಾರೆ. ನೀನ್ ಯಾರ ಹತ್ರ ಸಹಾಯ ಪಡ್ಕೊಂಡಿದ್ಯಾ ಅವ್ರಿಗೆ ಮೋಸ ಮಾಡೋಂಥ ವ್ಯಕ್ತಿ. ನೀನ್ ಯಾರ ಮನೆ ಅನ್ನ ತಿಂದಿದ್ಯಾ ಅವ್ರ ಮನೆ ಕನ್ನ ಹಾಕಂತ ವ್ಯಕ್ತಿ. ನೀನ್ ಯಾರು ನಿನ್ನ ಹತ್ರ ಯಾವ್ಯಾವ ಥರದಲ್ಲಿ ನಿನ್ನ ಹತ್ರ ಬೇಡ ನಿನ್ ಸವಾಸ ಅಂತ ಕೈ ಮುಗ್ದು ಹೋಗಿದೆ ನಮ್ಗೆ ಗೊತ್ತಿಲ್ವಾ? ಈ ತಾಲೂಕಿನ ಜನಕ್ಕೆ ಗೊತ್ತಿಲ್ವಾ? ಬೆಕ್ಕು ಹಾಲು ಕುಡಿಬೇಕಾದ್ರೆ ಕಣ್ಣು ಮುಚ್ಕೊಂಡು ಹಾಲು ಕುಡಿಯಲ್ಲ. ಒಂದು ಸಲ ನಮ್ಮ ತಾಲೂಕಿನ ಜನ ಎಲ್ಲೋ ಒಂದ್ ಕಡೆ ಬದಲಾವಣೆನೋ ವಿರೋಧಾಲೇನೋ ಏನೋ ಒಂದಿತ್ತು ಅಂತ ಆ ಮಟ್ಟಕ್ಕೆ ನಿನಗೆ ಮತ ಕೊಟ್ರು. ಈಗ ಅದೇ ಜನ ಇಂಥವ್ರಿಗೆ ನಾವು ಹೆಂಗೋ ಕೊಟ್ಟಿದ್ದು ಆಗಿಲ್ವಲ್ಲ ಅಂತ ಖುಷಿ ಪಡ್ತಾ ಇದ್ದಾರೆ. ಯಾಕಂದ್ರೆ ನಿನ್ನ ಬಹಳ ಹತ್ತಿರದಿಂದ ನೋಡಿದವರು, ನಿನ್ನ ಆತ್ಮೀಯ ಇದ್ದವರು ಎಲ್ಲ ಕಡೆ ಹೇಳಿದ್ದಾರೆ ನೀನ್ ಎಂತವನು ಅಂತ. ಬರ್ತಾರಪ್ಪ, ನಿನಗೆ ಏನಾರ ನೈತಿಕತೆ ಇದ್ರೆ ರಾಜಕಾರಣ ಮಾಡ್ಬೇಕಂದ್ರೆ ಇವತ್ತು ಎಲ್ಲ ಸಾರ್ವಜನಿಕರಿಗೆ ವಿಶ್ವಾಸ ತಗೊಂಡು ಅಭಿವೃದ್ಧಿ ಕೆಲಸಕ್ಕೆ ನೀನು ಬೆಂಬಲ ಕೊಟ್ಟು ಹಳ್ಳಿ ಕಡೆ ನೆಮ್ಮದಿಯಾಗಿರಂಗೆ ಎಲ್ಲರಿಗೂ ಸಪೋರ್ಟ್ ಮಾಡ್ಕೊಂಡು ಇವತ್ತು ನೀನು ರಾಜಕಾರಣ ಮಾಡು. ನಾವು ರಾಜಕಾರಣಕ್ಕೆ ನಾವು ಬೇಡಲ್ಲ. ಯಾಕೆ ಹೊಡೆದಾಡಿಸ್ತೀಯಾ? ಕೇಸು ಹಾಕ್ಸ್ತಾರೆ ಅಂತ. ಏನು ಕೇಸು? ನನ್ನ ಮೇಲೆ ನೀನು ಎಷ್ಟು ಅಟ್ರಾಸಿಟಿ ಸುಳ್ಳು ಕೇಸ್ ಹಾಕ್ಸ್ದೆ? ನೀನು ಬಂದು ನಮ್ಮ ಕಚೇರಿ ಹತ್ತ ನಮಗೆ ಪ್ರಚೋದನೆ ಮಾಡಿ ನಮ್ಮ ಮೇಲೆ ಗಲಾಟೆ ಮಾಡಿ ವಿತೌಟ್ ಪರ್ಮಿಷನು ಯಾವುದೇ ಠಾಣೆಯಲ್ಲಿ ನಗರಸಭೆ ಅನುಮತಿ ತಗೊಂಡಲೆ ಶ್ಯಾಮೇನ ಕೂತ್ಕೊಂಡು ನಮ್ಮ ಮೇಲೆ ಸುಳ್ಳು ಆರೋಪ ಮಾಡಿ ನಮಗೆ ನೀನು ಪ್ರಚೋದನೆ ಮಾಡಿ ನಮಗೆ ಗಲಾಟೆ ಮಾಡಿ ಹೊಡೆಯಕ್ಕೆ ಬಂದ ನೀನು ನಮಗೂ ನಮ್ಮ ಉಪಾಧ್ಯಕ್ಷರಿಗೆ ಇವತ್ತು ಒಂದು ಕೇಸು ನಿನ್ನ ಮೇಲೆ FIR ಆಯಿತು ಅಂತ ಜನಗಳು ಪ್ರಚಾರ ಮಾಡ್ತೀಯ. ನನ್ನ ಮೇಲೆ ಎಷ್ಟು ಸುಳ್ಳು ಕೇಸ್ ಹಾಕಿದೆ? ನನ್ನ ಮೇಲೆ ಎಷ್ಟು ಸುಳ್ಳು ಕೇಳ ಹಾಕ್ಸಿದ್ಯಾ ನೀನು? ಅದು ಗೊತ್ತಿಲ್ವಾ? ಜನಕ್ಕೆ ಗೊತ್ತಿಲ್ವಾ? ಅದಕ್ಕೆ ನ್ಯಾಯಾಲಯ ತೀರ್ಮಾನ ಮಾಡುತ್ತೆ. ಅದು ಬಿಟ್ಟು ಏನು ಗೊತ್ತಿಲ್ಲದವ್ರಿಗೆ ಹೊಸ ಗಿರಾಕಿ ನೀನದು ಇದ್ದವ್ರು ಯಾರಿದ್ದಾರೆ ನಿನ್ನ ಜೊತೆ? ಯಾರು ಇಲ್ಲ. ಹೊಸಬ್ರು ಕರ್ಕೊಂತೀಯ, ಅದು ಅಂಗಡಿ ಕರ್ಕೊಂತೀಯ, ಕಳಿಸ್ತೀಯ. ಅಂದ್ರೆ ನೀನು ಬಹಳ ಹತ್ತಿರದಿಂದ ನೋಡಿದ್ರೆ ಎಲ್ಲ ಹೋಗ್ತಾರೆ. ನಿನ್ನ ಜೊತೆ ಯಾರೂ ಇರಲ್ಲ. ಇನ್ನೂ 3 ವರ್ಷ ರಾಜಕಾರಣ ಇದೆ. ಈ ತಾಲೂಕಿನ ಜನಕ್ಕೆ ನೆಮ್ಮದಿಯಾಗೆ ಇದಕ್ಕೆ ಬಿಡಬೇಕು ನೀನು ಅಂತ ನಾನು ನಿನ್ನನ್ನು ಮನವಿ ಮಾಡ್ಕೊತೀನಿ. ಯಾಕಂದ್ರೆ ನಿನ್ನಲ್ಲಿ ಒಳ್ಳೆ ಗುಣಗಳು ಇಲ್ಲ ಅಂತ ಜನಕ್ಕೆ ಗೊತ್ತಾಗಿದೆ. ದಯಮಾಡಿ ನಮ್ಮ ಶಾಸಕರು 16-17 ವರ್ಷ ರಾಜಕಾರಣ ಜೀವನದಲ್ಲಿ ಒಂದೇ ಒಂದು ಅಟ್ರಾಸಿಟಿಗೆ ಅವಕಾಶ ಕೊಟ್ಟಿರಲ್ಲ. ಅಂತ ರಾಜಕಾರಣಕ್ಕೆ ಜನ 4 ಸಲ ಅವ್ರಿಗೆ ಶಾಸಕರು ಮಾಡಬೇಕಂದ್ರೆ ಸುಮ್ಮನೆ ಮಾಡಿಲ್ಲ. ಅವರು ಕೊಟ್ಟಂತ ಅಭಿವೃದ್ಧಿ ಕೆಲಸ ನೋಡಿ ಇವರು ಜನ ಅವರಿಗೆ ಶಾಸಕರು ಮಾಡಿದ್ದಾರೆ. ಮುಂದೆ ನೀನು ಆಗೋ ಯಾರು ಬೇಡಂತಾರೆ ಈ ತರ ಮನೇಲಿ ಹೊಡೆದಾಕ್ಸೋದು, ಕಾಲೋನಿ ಹೊಡೆದಾಕ್ಸೋದು, ಸಮಾಜದಲ್ಲೇ ಹೊಡೆದಾಕ್ಸೋದು. ನೀನು ಯಾರೋ 4 ಹುಡುಗರು ಬಂದು ಆ ಹುಡುಗರು ಮಾಡಬಾರ್ದು ಕೆಲಸ ಮಾಡಿದ್ದಾರೆ, ನಾವು ಅವ್ರು ಸಪೋರ್ಟ್ ಮಾಡಿಲ್ಲ ಅಂದ್ರೆ ಅಂಥವ್ರು ಜೊತೆ ನೀನು ಬಂದು ಅವ್ರು ಕರೆದ್ರು ಅಂತ ಬಂದಲ್ಲಿ ಪ್ರಚೋದನೆ ಭಾಷಣ ಮಾಡಿ ಇವತ್ತು ನೀನು ಇಲ್ಲಿ ಗಲಾಟೆ ಮಾಡಿದ್ರು ಸಾಬ್ರು ಅನ್ಕೋ ವಿಡಿಯೋ ಬಿಟ್ಕೋಬೇಕು ಅಂತ ನೀನು ಬಂದು ಇಲ್ಲಿ ರಾಜಕಾರಣ ಮಾಡ್ತೀಯಾ? ನಿಂದು ಏನು ನೆಲೆ ಇದೆ ಅಂತ ಅಲ್ಲಿ ಬಂದು ರಾಜಕಾರಣ ಮಾಡ್ತೀಯಾ? ಆ ಏರಿಯಾದಲ್ಲಿ ನಿನಗೆ 10 ಓಟ್ ಸಿಕ್ಕಿದೆಯಪ್ಪ, ಆಯ್ತು, ವಿಶ್ವಾಸದಿಂದ ಗೆಲ್ಸು, ಪ್ರೀತಿ ವಿಶ್ವಾಸ ಗೆಲ್ಸಿ 1000 ಓಟ್ ತಗೋ, ನಾವೇನು ಬೇಡ ಅನ್ನಲ್ಲ. ಅಲ್ಲಿ ಬಂದು ಪ್ರಚೋದನೆ ಗಲಾಟೆ ಮಾಡಿ ನಗರಸಭಾ ಅಧ್ಯಕ್ಷರಿಗೆ ಶಾಸಕರಿಗೆ ಅಲ್ಲಿ ಬೈದ್ರೆ ಗಂಟು ಹೊಡೆದಿದ್ದಾರೆ. ಯಾಕೆ ನೀನೇನೇ ವ್ಯವಹಾರ ಮಾಡಿದೀಯ ಅಂತ ನೀನು ಕೊಟ್ಟಲ್ಲ ಪ್ರೆಸ್ ಮೀಟಲ್ಲಿ ಹೇಳ್ಕೊಂಡ ನಾನು ಏನು ವೃತ್ತಿ ಮಾಡ್ತಾ ಇದ್ದೀನಿ ಅಂತ? ನಿನ್ಗೆ ಎಲ್ಲಿಂದ ಬಂತು 50 ಲಕ್ಷದ ಕಾರು? ಎಲ್ಲಿಂದ ಬಂದು ಇಷ್ಟೊಂದು ಆಸ್ತಿ? ನೀನೇನು ಹೋಗಿಲ್ಲಿ ಗುಡ್ಡದಲ್ಲಿ ಮಣ್ಣು ಕಡ್ದಿದ್ಯಾ? ಅವರ ವೃತ್ತಿ ಅನ್ನೋದು ಒಂದಿರುತ್ತೆ, ನಿನಗೆ ವೃತ್ತಿ ಇಲ್ಲ. ನಿನ್ನ ಒರಿಜಿನಲ್ ವೃತ್ತಿ ಹೇಳ್ಬಿಟ್ರೆ ಈ ತಾಲೂಕಿನ ಜನ ನೊಂದ್ಕೊಂಡ್ಬಿಡ್ತಾರೆ. ನಿನ್ನ ಒರಿಜಿನಲ್ಲು ಏರ್ಪೋರ್ಟಿಂದ ಹಿಡ್ದು ಇನ್ನೆಲ್ಲೆಲ್ಲಿ ಇದೆಯಲ್ಲ ಆ ಒರಿಜಿನಲ್ ವೃತ್ತಿ ಹೇಳ್ಬಿಟ್ರೆ ಹೇಳಲ್ಲ. ನೀನು ಆ ಸಣ್ಣತನಿಗೆ ಇರ್ತೆ ಅಂತ ನಾನು ತಂದಿರಲ್ಲ. ಅಲ್ಲಿ ನೋಡ್ರೆ ಸ್ಮಶಾನದ ಹಿಂಭಾಗ ದೇವಸ್ಥಾನ, ಮಲ್ಲೇಮ್ಮ ದೇವಸ್ಥಾನ, ಮೂಲತಃ ದೇವಸ್ಥಾನ. ಆ ಮೂಲ ದೇವಸ್ಥಾನ ಸ್ಥಾಪಕರಿಗೆ ನಾವು ಕಡೆ ಹೋಗಿ ಕೇಳು. ನೀನು ಅಲ್ಲೋಗಿ ಪ್ರಚೋದನೆ ಮಾಡಿ ರಸ್ತೆ ಬಂದ್ ಮಾಡ್ತಾರೆ, ಅದು ಬಂದ್ ಮಾಡ್ತಾರೆ ಅಂತ ಆರೋಪ ಮಾಡ್ತೀಯ.
75 ಲಕ್ಷ ಅಲ್ಲಿಗೆ ನಗರಸಭೆ ಗ್ರಾಂಟ್ ಹಾಕಿದ್ದೀನಿ. ಆ ದೇವಸ್ಥಾನಕ್ಕೆ ಕಾಂಕ್ರೀಟ್ ರಸ್ತೆ ಎಲ್ಲ ಹಾಕಿ ವ್ಯವಸ್ಥೆ ಮಾಡ್ಕೊಡಕ್ಕೆ, ಗೊತ್ತಾ? ಅಲ್ಲಿ ಭಕ್ತರು ಹೋಗಕ್ ಆಗ್ತಿರಲಿಲ್ಲ. ಇವತ್ತು ಹೋಗಿ ನೋಡಿ, ಇವತ್ತು ನಾಳೆಯಿಂದ ಕೆಲಸ ಸ್ಟಾರ್ಟ್ ಮಾಡಿದ್ರೆ ಯಾವ ಥರ ಅಭಿವೃದ್ಧಿ ಆಗುತ್ತೆ ಅಂತ. ನಮಗೆ ಬಂದು ಅಲ್ಲಿ ಇಲ್ಲಿ ಎಲ್ಲ ಪ್ರಚೋದನೆ ಮಾಡಿ ಎಲ್ಲ ವಿಚಾರದವು. ನೀನು 2.5 ವರ್ಷ ಕೂರಿಸಿದ್ದೆ ವಾಮ ಮಾರ್ಗದಿಂದ, 25 ಜನ ನಾವಿದ್ವಿ. ನಾನು ಆ ಸಮಾಜದ ವಿರುದ್ಧ ಅಲ್ಲ, ಆ ಸಮಾಜದ ಪರವಾಗಿರೋದು ನಾವು. ಇನ್ನೂ 30 ವರ್ಷದ ಹಿಂದೆ ನಮ್ಗೆ ಬರೋದದು. ಏನು ಮಾಡೋದು ನೀನು? ಅರಸೀಕೆರೆ ನಗರಸಭೆ ಹೋಗಿ ನರಕ ಸಭೆ ಮಾಡಿದ್ದೆ. ನಿನ್ನಿಂದಾನೇ ಅದು, ನಿನ್ನಿಂದಾನೇ ಕಾರಣ. 21 ಜನ ನಾವಿದ್ದಿ, 5 ಜನ ಇರೋಂಥ ಇದಕ್ಕೆ ನೀನು ಸರ್ಕಾರ ಇದೆ ಅಂತ ಹೋಗಿ ಕ್ಯಾಟ್ ಮಾಡ್ಕೊಂಬಂದು ನಗರಸಭೆ ಯಾವ ಮಟ್ಟಿಗೆ ಹೋಗಿತ್ತು. ಇವತ್ತು ನನ್ನ ಬೆನ್ನು ನಾನು ತಟ್ಕೊಳ್ಳಲ್ಲ. ಇವತ್ತು ಈ ನಗರದ ಜನ ಮಾತಾಡ್ತಾರೆ. ನಗರಸಭೆ ಯಾವ ವ್ಯವಸ್ಥೆ ತಂದೀನಿ, ನಗರಸಭೆಯಲ್ಲಿ ಅಭಿವೃದ್ಧಿಗೆ ಅಂದ್ರೆ ಏನು ಅಂತ ತೋರಿಸ್ಕೊಟ್ಟಿನಿ ನಾನು, ಗೊತ್ತಾ? ಇವತ್ತು ಕೇವಲ ಇನ್ನೂ 1 ವರ್ಷಕ್ಕೆ ತೋರಿಸ್ಕೊಟ್ಟಿನಿ. ಭಗವಂತ ಎಲ್ಲಿವರೆಗೂ ನಮ್ಗೆ ಅಧಿಕಾರ ಸಿಗುತ್ತೆ ಅಲ್ಲಿವರೆಗೂ ಸಾರ್ವಜನಿಕ ಪರವಾಗಿ ಸಾರ್ವಜನಿಕ ಅನುಕೂಲ ಆಗಂತ ಕೆಲಸ ಮಾಡೋದು ನಾವು. ನಿನ್ನಂಗೆ ಪ್ರಚೋದನೆ ಮಾಡ್ಕೊಂಡು, ನಿನ್ನಂಗೆ ಎಲ್ಲ ಕಡೆ ನಾಟಕ ಮಾಡ್ಕೊಂಡು ತಿರುಗೋರಲ್ಲ ನಾವು ಅಂತ ಹೇಳಿ, ಇನ್ಮೇಲೆ ನಮ್ಮ ಶಾಸಕರ ಬಗ್ಗೆ ಮಾತಾಡ್ಬೇಕಾದ್ರೆ ನೀನು ಗೌರವವಾಗಿ ಮಾತಾಡ್ತೀರಿ. ಯಾಕಂದ್ರೆ ನೀನು ಹೇಳಿದ ತಕ್ಷಣನೇ ನಿಂದು ಕಿರೀಟ ಹೋಗೋದಂತಲ್ಲ, ಜನ ಅರ್ಥ ಮಾಡ್ಕೊಂತಾರೆ ನಿನ್ನೆಂಥ ಸಂಸ್ಕೃತಿನೋ ಅಂತ. ನಿನ್ನೆಲ್ಲ ಸಂಸ್ಕೃತಿ ಬೇಕು. ನೀನು ಆ ಒಳ್ಳೆತನ ಕಲ್ತ್ಕೋ, ಜನಗಳು ಮನ್ಸ್ಗೆಲ್ಲು, ನಮ್ಮ ಮನ್ಸ್ಗೆಲ್ಲು. ಅವತ್ತು ನೀನು ನಿಜವಾದ ರಾಜಕಾರಣಿ ಅಂತ. ಏಕೆ ನಾವು BJP ಪಕ್ಷ JDS ಪಕ್ಷದವರು ನಾವೇನು ವಿಶ್ವಾಸ ಇಲ್ಲ ಅಂತನಾ? ಮರುಸ್ವಾಮಿ ಆಗಲಿ, GVT ಬಸವರಾಜ್ ಅವರಾಗಲಿ, ನಮ್ಮ ಬಸರು ಗಂಗಣ್ಣ ಆಗಲಿ, ಅಶೋಕಣ್ಣ ಆಗಲಿ, ಎಲ್ಲರದ ಪ್ರೀತಿ ವಿಶ್ವಾಸ ಶೇಖರಪ್ಪ ಇಲ್ವಾ? ಪರ್ವಿಜ್ ಅಹಮದ್, ಅರಸೀಕೆರೆ, AG ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ AG 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗುತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AG 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.